ಸಿಂಹರಾಶಿ ಸಿಂಹ ಲಗ್ನದ ಮಹನೀಯರಿಗೆ ನಮಸ್ಕಾರ. ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಹಾಗೆ ಈ ವಿಡಿಯೋವನ್ನು ನಿಮ್ಮದು ಬೇರೆ ಯಾವುದೇ ರಾಶಿಯಾಗಿರಲಿ, ಅಂದರೆ ಕನ್ಯಾ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ, ಯಾವುದೇ ರಾಶಿಯಾಗಿದ್ದು ಸಿಂಹ ಲಗ್ನ ಆಗಿದ್ದರೆ ನೀವು ಕೂಡ ಫಾಲೋ ಮಾಡಬಹುದು. ಓಕೆ, ಸೊ ಈ ರಾಶಿಗೂ ಮತ್ತು ಲಗ್ನಕ್ಕೂ ಏನು ವ್ಯತ್ಯಾಸ, ಈ ಎರಡು ವಿಚಾರವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇದರ ಸಂಪೂರ್ಣ ವಿವರಣೆಯನ್ನು ನಾನೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋವನ್ನು ಪದೇ ಪದೇ ನೋಡಿ ಅರ್ಥ ಮಾಡ್ಕೊಳ್ಳಿ. ಆಗ ನಮ್ಮ ಈ ತಿಂಗಳ ಭವಿಷ್ಯ ಇನ್ನೂ ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಅದೇ ರೀತಿ ಸಿಂಹರಾಶಿಯವರಿಗೆ ನಾನು ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ. ಈ ವಿಚಾರಗಳನ್ನು ಡಿಸೆಂಬರ್ವರೆಗೂ ಅಳವಡಿಸ್ಕೊಳ್ಳಿ. ಮೊದಲನೇದು, ನಿಮ್ಮ ಬಗ್ಗೆ ನೀವು ತುಂಬ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಈಗ ಆಲ್ರೆಡಿ ನಿಮಗೊಂದು ಒಂಟಿತನ ಕಾಡ್ತಾ ಇದೆ. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಗೊಂದಲದಲ್ಲಿದ್ದೀರಾ. ಇದೆಲ್ಲ ಕೇತು ನಿಮ್ಮನ್ನು ಆ ರೀತಿ ಮಾಡಿಸ್ತಾ ಇದ್ದಾರೆ. ನಾನೇನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಹೀಗಿದ್ದೀನಿ, ನಾನೇನೋ ಬೇರೆ ಮಾಡಬೇಕು, ಇಲ್ಲ ಸುಮ್ಮನೆ ಇದ್ಬಿಡಬೇಕು, ಇದೆಲ್ಲ ಯಾಕೆ ಬೇಕು, ಈ ರೀತಿ ನಾನಾ ಗೊಂದಲಗಳು, ಓವರ್ ಥಿಂಕಿಂಗ್, ನೆಗೆಟಿವ್ ಆಲೋಚನೆಗಳು, ಒಂಟಿಯಾಗಿರೋದು, ಇದೆಲ್ಲವೂ ನಿಮಗೆ ಈಗ ತುಂಬ ಇದೆ. ಇದು ಡಿಸೆಂಬರ್ವರೆಗೂ ಮಾತ್ರ ಇರುತ್ತೆ. ಅದಾದ ಮೇಲೆ ನಿಮ್ಮಲ್ಲೂ ಒಂದಷ್ಟು ಲವಲವಿಕೆ, ಬೇರೆ ಥರದ ಆಲೋಚನೆಗಳು, ಆಸಕ್ತಿಗಳು ಎಲ್ಲವೂ ಬರುತ್ತೆ. ಸೊ ಹಾಗಾಗಿ ಓವರ್ ಥಿಂಕಿಂಗನ್ನು, ನೆಗೆಟಿವ್ ಆಲೋಚನೆಗಳನ್ನು ಅಥವಾ ನಿಮ್ಮ ಬಗ್ಗೆ ನೀವೇ ತಿಳಿದುಕೊಳ್ಳುವ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಡಿಸೆಂಬರ್ವರೆಗೂ ಕಡಿಮೆ ಮಾಡಿ. ಇನ್ನು ಅದೇ ರೀತಿ ಈ ರಾಹು 7ನೇ ಮನೆಯಲ್ಲಿದ್ದಾರೆ. ಸೊ ಇದು ಎಲ್ಲ ವರ್ಗದವರಿಗೂ, ರಾಜಕಾರಣಿಗಳಿರಲಿ, ಸಿನಿಮಾ ಕ್ಷೇತ್ರದವರಿರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಹಿರಿಯ ನಾಗರಿಕರಿರಲಿ, ನಮ್ಮ ಗೃಹಿಣಿಯರಿರಲಿ, ಯಾರನ್ನು ಅಷ್ಟು ಸುಲಭವಾಗಿ ನಂಬಬೇಡಿ. ಇಲ್ಲಿ ಮೋಸ ಮಾಡುವವರೇ ಹೆಚ್ಚು ನಿಮ್ಮ ಜೊತೆ ಆಗ್ತಾರೆ. ಸೊ ಕೆಲಸ ಮಾಡೋ ಜಾಗದಲ್ಲಿ ಯಾರೋ ಬಂದು ಹೊಸದಾಗಿ ಪರಿಚಯ ಆದರೆ ಅವರಿಂದ ಮೋಸ ಹೋಗಬಹುದು. ಡಾಕ್ಯುಮೆಂಟ್ಸ್ಗಳಲ್ಲಿ ಸಹಿ ಹಾಕಬೇಕಾದರೆ ಎಚ್ಚರಿಕೆ ಇರಬೇಕು. ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾಕೆಂದರೆ ರಾಹು 7ನೇ ಮನೆಯಲ್ಲಿದ್ದಾಗ ನಮಗೆ ನಂಬಿದವರಿಂದನೂ ಮೋಸ ಆಗುತ್ತೆ, ಹೊಸದಾಗಿ ಬಂದು ಪರಿಚಯ ಆಗುವ ವ್ಯಕ್ತಿಗಳಿಂದನೂ ಮೋಸ ಹೋಗ್ತೀವಿ. ಸೊ ಹಾಗಾಗಿ ಈ ಮದುವೆ ವಿಚಾರಗಳ ಮಾತುಕತೆ ಬಂದಾಗಲೂ ಅಲ್ಲೂ ಕೂಡ ಸುಳ್ಳುಗಳನ್ನು ಹೇಳಿ ಮದುವೆಗಳಾಗಿರಬಹುದು. ಅದೇ ರೀತಿ ನಿಮ್ಮ ದಾಂಪತ್ಯದ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗ್ತಾ ಇರೋದು, ತಪ್ಪನ್ನು ಹುಡುಕ್ತಾ ಇರೋದು ಜಾಸ್ತಿ ಆಗ್ತಾ ಇರೋದು, ಇದೆಲ್ಲವೂ ಆಗ್ತಾ ಇದೆ. ಇದು ಎಲ್ಲ ಕ್ಷೇತ್ರದವರು ಅಳವಡಿಸ್ಕೊಳ್ಳಿ. ಡಿಸೆಂಬರ್ವರೆಗೂ ಇದೇ ರೀತಿ ಇರುತ್ತೆ ಸಿಚುವೇಶನ್ಸ್. ನೀವು ಇದನ್ನೆಲ್ಲ ಕಡಿಮೆ ಮಾಡಿದ್ರೆ, ಸ್ವಲ್ಪ ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ನಿಧಾನವಾಗಿ ತೆಗೆದುಕೊಂಡು, ಯಾರನ್ನು ಕುರುಡಾಗಿ ನಂಬದೆ ನಿಮ್ಮ ಬಗ್ಗೆ ನೀವು ಹೆಚ್ಚು ಗಮನ ಕೊಟ್ಕೊಂಡು, ಅಂದರೆ ಇತರರನ್ನು ನಂಬುವ ವಿಚಾರದಲ್ಲಿ ನೀವು ಆ್ಯಕ್ಟಿವ್ ಆಗಿದ್ದರೆ ಈ ಕೇತು ಮತ್ತು ರಾಹುವಿನ ಇಂಪ್ಯಾಕ್ಟ್ ಡಿಸೆಂಬರ್ ನಂತರ ಕಡಿಮೆ ಆಗುತ್ತೆ. ಆಮೇಲಿನ ದಿನಗಳು ತುಂಬ ಪಾಸಿಟಿವ್ ಆಗಿರುತ್ತೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ವಿಚಾರಗಳು ನಿಮಗೆ ಎದುರಾಗ್ಬೋದು? ಮೊದಲನೇದಾಗಿ ಶುಕ್ರ ನೀಚ ಸ್ಥಾನದಿಂದ ತುಲಾ ರಾಶಿಗೆ, ಅಂದರೆ ಅವರದ್ದೇ ಮನೆಗೆ ಬರ್ತಾರೆ. ಶುಕ್ರ ನಿಮಗೆ 3 ಮತ್ತು 10ನೇ ಮನೆಯ ಅಧಿಪತಿ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ವಿಶೇಷವಾದ ಗೌರವ ಸಿಗಲಿಕ್ಕೆ, ಮೇಲಧಿಕಾರಿಗಳಿಂದ ಪ್ರಶಂಸೆ, ನಿಮ್ಮ ಬಾಸಿಂದ ಮನ್ನಣೆ, ನಿಮ್ಮ ಸಂಬಳ ಜಾಸ್ತಿ ಆಗಲಿಕ್ಕೆ, ಹೊಸದಾಗಿ ಕೆಲಸ ಹುಡುಕೋರಿಗೆ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ 3ನೇ ಮನೆಯಲ್ಲಿ ಶುಕ್ರ ಇದ್ದಾಗ ನೀವು ಅದ್ಭುತವಾಗಿ ಇಂಟರ್ವ್ಯೂವನ್ನು ಫೇಸ್ ಮಾಡ್ತೀರಾ. ಸೊ ಇದರಿಂದ ಕೆಲಸ ಗಿಟ್ಟಿಸ್ಕೊಳ್ತೀರಾ. ಅದೇ ರೀತಿ ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ, ಮಾಧ್ಯಮದಲ್ಲಿರೋರಿಗೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್, ನಿಮ್ಮೆಲ್ಲರಿಗೂ ಕೂಡ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಲಿಕ್ಕೆ ಇದೇ ಶುಕ್ರ ಕಾರಣ ಆಗ್ತಾರೆ. ಅದೇ ರೀತಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರು, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿರೋರು, ಸ್ಕಿಲ್ ಬೇಸ್ಡ್ ಜಾಬ್ ಮಾಡ್ತಾ ಇರ್ತಾರೆ, ಸ್ಕಿಲ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇದು ಅದ್ಭುತವಾದ ಸಮಯ. ಯಾರ್ಯಾರು ಕನ್ಸಲ್ಟೆಂಟ್ಗಳ ಕೆಲಸ ಮಾಡ್ತಾ ಇದ್ದೀರಾ, ಕಮಿಷನ್ ಬೇಸ್ಡ್ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಕಿರಿಯ ಸಹೋದರನ ಜೊತೆ ಇದ್ದಂತಹ ಮನಸ್ತಾಪ, ಈ ಅಕ್ಕಪಕ್ಕದವರ ಜೊತೆ ಇದ್ದಂತಹ ಮನಸ್ತಾಪ, ಈ ಸಹೋದ್ಯೋಗಿಗಳ ಜೊತೆ ಇದ್ದಂತಹ ಕಿರಿಕಿರಿ, ಅದು ಕೂಡ ಕಡಿಮೆ ಆಗುತ್ತೆ. ಕೆಲಸದ ನಿಮಿತ್ತ ಟ್ರಾವೆಲ್ಗಳು ಜಾಸ್ತಿ ಆಗುತ್ತೆ. ಸೊ ಪ್ರತಿ ಟ್ರಾವೆಲ್ ಕೂಡ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ.
ಇನ್ನು ಗೃಹಿಣಿಯರು ಮನೆಯಲ್ಲೇ ಇದ್ದುಕೊಂಡು ಆನ್ಲೈನ್ ಮುಖಾಂತರ ಏನಾದರೂ ಸಂಪಾದನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಸೊ ಅದಕ್ಕೂ ಕೂಡ ಶುಕ್ರನ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ, ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ, ರಾಜಕೀಯ ರಂಗದಲ್ಲಿರೋರಿಗೆ ಜನಾಕರ್ಷಣೆ ಜಾಸ್ತಿ ಆಗುತ್ತೆ, ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ, ಅಧಿಕಾರವನ್ನು ಸರಿಯಾಗಿ ಬಳಸ್ಕೊಳ್ತೀರಾ, ಅಧಿಕಾರ ಹೆಚ್ಚಾಗತ್ತೆ. ಈ ರೀತಿ ಕೆಲಸ ಬದಲಾಯಿಸಲಿಕ್ಕೆ, ಸಂಬಳ ಜಾಸ್ತಿ ಆಗಲಿಕ್ಕೆ ಈ ಶುಕ್ರನ ಬದಲಾವಣೆ ತುಂಬ ಚೆನ್ನಾಗಿದೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ. ಈ ರೀತಿ ಶುಕ್ರ 3ನೇ ಮನೆಗೆ ಬಂದು ನಿಮ್ಮಲ್ಲೊಂದು ತೇಜಸ್ಸನ್ನು ಜಾಸ್ತಿ ಮಾಡ್ತಾರೆ. ಕೇತುವಿನ ನೆಗೆಟಿವ್ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಇಲ್ಲಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ಡಿಸೆಂಬರಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈಗ ಇನ್ನೊಂದಷ್ಟು ಲವಲವಿಕೆ ಜಾಸ್ತಿಯಾಗಿ ಇತರರ ಜೊತೆ ಚೆನ್ನಾಗಿ ಬೆರಿತೀರಾ, ನಿಮ್ಮ ಸಂಬಂಧವನ್ನು ಸರಿ ಮಾಡ್ಕೊಳ್ತೀರಾ. ಇನ್ನು ಅದೇ ರೀತಿ ನಿಮ್ಮ 2ನೇ ಮನೆಯಲ್ಲಿ ಬುಧ ಅವರದ್ದೇ ಮನೆಯಲ್ಲಿದ್ದಾರೆ, ಅವರು ನಿಮ್ಮ ಲಾಭಸ್ಥಾನದ ಅಧಿಪತಿಯೂ ಹೌದು. ಯಾರು ಈ ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ವೃತ್ತಿ ಮಾಡ್ತಾ ಇದ್ದೀರಾ, ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹೆಚ್ಚಿನ ಮಟ್ಟಕ್ಕೆ ಲಾಭ ಸಿಗುತ್ತೆ. ಅದು TV ಆ್ಯಂಕರ್ಸ್ ಇರಬಹುದು, ನಮ್ಮ ಟೀಚರ್ಸ್ ಇರಬಹುದು, ರಿಪೋರ್ಟರ್ಸ್ಗಳಿರಬಹುದು, ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ, ಆಡಿಟಿಂಗ್ ಕ್ಷೇತ್ರದಲ್ಲಿರೋರಿಗೆ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿರೋರಿಗೆ, ನಿಮ್ಮೆಲ್ಲರಿಗೂ ಕೂಡ ನೀವು ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳಬಹುದು ಸೆಪ್ಟೆಂಬರ್ ತಿಂಗಳು. ಅದೇ ರೀತಿ ನಿಮ್ಮ ಸ್ನೇಹಿತರಿಂದ ನಿಮಗೆ ನೆರವು ಸಿಗುತ್ತೆ. ನೀವು ಈ ಹಿಂದೆ ಮಾಡಿಕೊಂಡಿರುವಂತಹ ಪರಿಚಯಗಳು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರೋರು ಇರ್ಬೋದು, ಅಥವಾ ಕಾರ್ಪೊರೇಟ್ ವಲಯದಲ್ಲಿ ನಿಮಗಿರುವಂತಹ ಏನು ನೆಟ್ವರ್ಕ್ ಅದು ತುಂಬ ಬಳಕೆಗೆ ಬರುವಂತಹ ಸಮಯ. ಅವರ ಮಾರ್ಗದರ್ಶನ, ಅವರ ನೆರವು ಡೆಫಿನೆಟ್ಲಿ ನಿಮ್ಮ ಒಂದಷ್ಟು ಇಷ್ಟಾರ್ಥಗಳನ್ನು ಸಿದ್ಧಿಯಾಗಲಿಕ್ಕೆ, ನೀವು ಮಾಡುವ ಕೆಲಸಗಳಲ್ಲಿ ಲಾಭ ಸಿಗಲಿಕ್ಕೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಈ 8ನೇ ಮನೆಯಲ್ಲಿರುವಂತಹ ಶನಿಯ 7ನೆಯ ದೃಷ್ಟಿ ನಿಮ್ಮ ಧನಸ್ಥಾನಕ್ಕೆ ಬೀಳುತ್ತೆ, ಕುಟುಂಬ ಸ್ಥಾನಕ್ಕೆ ಬೀಳುತ್ತೆ. ಈ ಮನಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರಬೇಕು. ಕುಟುಂಬಕ್ಕಾಗಿ ಒಂದಷ್ಟು ಖರ್ಚುಗಳನ್ನು ಮಾಡಬೇಕು, ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು. ಮನೆಗೆ ಬೇಕಾಗಿರುವ ವಸ್ತುಗಳ ಖರೀದಿ ಮಾಡಿ, ಗೋಲ್ಡ್ ಪರ್ಚೇಸ್ಗೆ ಮುಂದಾಗಿ, ಈ ಮನೆ ಖರೀದಿ, ವೆಹಿಕಲ್ ಖರೀದಿ ಅಥವಾ ಅಪ್ಗ್ರೇಡ್ ಮಾಡೋದು, ಒಂದಷ್ಟು ಶುಭ ವ್ಯಯಗಳನ್ನು ತೋರಿಸ್ಕೊಳ್ಳಿ. ಇಲ್ಲ ಅಂದರೆ 12ನೇ ಮನೆ ಇಲ್ಲಿ ಆ್ಯಕ್ಟಿವ್ ಆಗಿರುತ್ತೆ, ಬೇಡದ ಖರ್ಚುಗಳು ಕೂಡ ಜಾಸ್ತಿ ಆಗಿಬಿಡ್ತದೆ. ಇನ್ನು ಮೊದಲ 19 ದಿನ ಕುಜ ಲಾಭಸ್ಥಾನದಲ್ಲೇ ಇರ್ತಾರೆ. ಇನ್ನೂ ದೊಡ್ಡ ದೊಡ್ಡ ಪರಿಚಯಗಳು ಡೆಫಿನೆಟ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಇದೇ ಕುಜ 19ನೇ ತಾರೀಕು ಗುರುವಿನ ಜೊತೆ ಇತಿ ಆಗ್ತಾರೆ. ಇದು ಯಾರ್ಯಾರು ದೂರದ ಸ್ಥಳಗಳಿಗೆ ಕನೆಕ್ಟ್ ಆಗಿದ್ದೀರಾ, ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಲ್ಲಿ ಓದ್ತಾ ಇದ್ದೀರಾ ಅಥವಾ ಅಲ್ಲಿಗೆ ಟ್ರೈ ಮಾಡ್ತಾ ಇದ್ದೀರಾ ಹೋಗಲಿಕ್ಕೆ, ಸೊ ನಿಮ್ಮೆಲ್ಲರಿಗೂ ಕೂಡ ಈ 12ನೇ ಮನೆಯ ಇಂಪ್ಯಾಕ್ಟ್ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು 9ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ಅಧಿಕಾರಿಗಳಿಗೆ ದೂರದ ಸ್ಥಳಗಳಿಗೆ ವರ್ಗಾವಣೆ ಆಗಬಹುದು, ಬೇಡದ ಪೋಸ್ಟಿಂಗಿಗೆ ಬಡ್ತಿ ಸಿಗ್ಬಿಡ್ಬೋದು. ಸೊ ಈ ಥರ ಎಲ್ಲ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟು ಕೂಡ ಇದೆ. ಸೊ ಅದೇ ರೀತಿ ಬೇಡದ ಖರ್ಚುಗಳು ಅಂದರೆ ವೆಹಿಕಲ್ ರಿಪೇರಿ ಖರ್ಚು, ಅಥವಾ ನಿಮಗೆ ವೆಹಿಕಲಿಂದ ತೊಂದರೆಯಾಗಿ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗೋದು, ಹಿರಿಯ ನಾಗರಿಕರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿಯಾಗಿ ಅದರ ಖರ್ಚುಗಳು ಕೂಡ ಜಾಸ್ತಿ ಆಗೋದು, ಇದೆಲ್ಲವೂ ಕೂಡ ಈ 12ನೇ ಮನೆ ಇಂಪ್ಯಾಕ್ಟಿಂದ ಇದೆ. ಬಟ್ ಗುರು ಇರೋದರಿಂದ ಒಳ್ಳೆಯ ವೈದ್ಯರು ಸಿಗ್ತಾರೆ, ಅವರು ಕೊಡುವ ಮೆಡಿಸಿನ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಕೆಯನ್ನು ಡೆಫಿನೆಟ್ಲಿ ಈ 12ನೇ ಮನೆ ಇಂಪ್ಯಾಕ್ಟಿಂದ ನೀವು ಕಾಣಬಹುದು. ಇನ್ನು ಮಾತ್ರೆಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಹಿರಿಯ ನಾಗರಿಕರು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. BP ರಿಲೇಟೆಡ್ ಇಶ್ಯೂಸ್, ಅದೇ ರೀತಿ ಬ್ಲಡ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ ಅದರ ರೆಗ್ಯುಲರ್ ಚೆಕಪ್ಗಳನ್ನು ನೀವು ಮಾಡ್ಕೊಳ್ಬೇಕು. ಮನೆಯಲ್ಲಿ ಓಡಾಡಬೇಕಾದ್ರೆ ಅಥವಾ ಹೊರಗಡೆ ಓಡಾಡಬೇಕಾದರೆ ಕಾಲಿಗೆ ಪೆಟ್ಟು ಮಾಡ್ಕೊಳ್ತೀರಾ, ರಕ್ತ ನಿಮ್ಮ ಮೈಯಿಂದ ಹೊರಗಡೆ ಹೋಗ್ಬೋದು, ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಗೃಹಿಣಿಯರು ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಣ್ಣ ಚಾಕು ಕೂಡ ನಿಮಗೆ ತೊಂದರೆ ಕೊಡಬಹುದು. ಇನ್ನು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಯಂತ್ರೋಪಕರಣಗಳನ್ನು ಬಳಸ್ತಾ ಇರ್ತೀರಾ, ಅಲ್ಲೂ ಕೂಡ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಕೃಷಿಕರಿಗೂ ಕೂಡ ನೀವು ಬಳಸುವಂತಹ ಈ ಯಂತ್ರೋಪಕರಣಗಳಿಂದ ತೊಂದರೆಗಳು ಎದುರಾಗುತ್ತೆ. ಇನ್ನು ಅದೇ ರೀತಿ ಹೈಯರ್ ಸ್ಟಡೀಸ್ಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ನಿಮಗೆ ಸ್ವಲ್ಪ ಈ ದೂರದ ಸ್ಥಳಗಳಿಗೆ ಹೋಗಿ ಓದಬೇಕಾದಂತಹ ವಿಚಾರಗಳು ಎದುರಾಗುತ್ತೆ. ಈ 12ನೇ ಮನೆಯ ಇಂಪ್ಯಾಕ್ಟಿಂದ ತಂದೆಯ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗಿ ಖರ್ಚುಗಳು ಜಾಸ್ತಿ ಆಗಬಹುದು. ಈ ರೀತಿ ಎಲ್ಲ 12ನೇ ಮನೆಯ ಇಂಪ್ಯಾಕ್ಟ್ ಸ್ವಲ್ಪ ಪಾಸಿಟಿವ್ ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಡುತ್ತೆ. ಅದೇ ರೀತಿ ನೆಗೆಟಿವ್ ವಿಚಾರಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಖರ್ಚುಗಳನ್ನು ತಂದು ಕೊಡುತ್ತೆ. ಇನ್ನು ಅದೇ ರೀತಿ ನಿಮ್ಮ ರಾಶಿಯ ಅಧಿಪತಿ ರಾಶಿಯಲ್ಲಿಯೇ ಇರ್ತಾರೆ ಮೊದಲ 18 ದಿನ. ಸೊ ಅದು ಒಂದಷ್ಟು ನಿಮ್ಮಲ್ಲಿ ನಾಯಕತ್ವದ ಗುಣಗಳನ್ನು, ಆತ್ಮವಿಶ್ವಾಸವನ್ನು,
ತುಂಬ ಚೆನ್ನಾಗಿ ತಂದಿರುತ್ತೆ. ಸ್ವಲ್ಪ ಅಹಮು ಕೂಡ ಜಾಸ್ತಿ ಆಗಿರುತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನೆಲ್ಲ ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿದೆ. ಸ್ವಲ್ಪ ನಮ್ರತೆಯಿಂದ ವರ್ತಿಸ್ಬಿಟ್ರೆ, ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಹಠವನ್ನು ಬಿಟ್ಟುಬಿಟ್ರೆ ಒಂದಷ್ಟು ಪಾಸಿಟಿವ್ ವಿಚಾರಗಳು ಎಲ್ಲೆಲ್ಲಿ ಸಿಗಬೇಕು ಅಲ್ಲೆಲ್ಲವೂ ಸಿಗುತ್ತೆ. 2ನೇ ಮನೆಗೆ ಬಂದಾಗ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಗುತ್ತೆ. ಬುದ್ಧಿ ಇನ್ನೂ ಚುರುಕುಗೊಳ್ಳುತ್ತೆ. ಆದರೆ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ. ಅಲ್ಲಿ ಮಾತಿನ ಮನೆಗೆ ಬಂದಾಗ ಕೋಪಗಳು ಜಾಸ್ತಿ ಆಗಿಬಿಡ್ತದೆ. ಕೋಪದಿಂದ ವರ್ತಿಸಿ ಆಗುವಂತಹ ಎಲ್ಲ ವಿಚಾರಗಳಲ್ಲೂ ನೆಗೆಟಿವ್ನೇ ತೆಗೆದುಕೊಳ್ಬೇಕಾಗತ್ತೆ. ಪಾಸಿಟಿವ್ ತುಂಬ ಇದೆ, ಆದರೆ ನೀವು ಮಾತಲ್ಲಿ ಅದನ್ನು ನೆಗೆಟಿವ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅದರ ಕಡೆಯೂ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ಅದೇ ರೀತಿ ನಿಮಗೆ ಲಗ್ನದಿಂದ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಗಂಡ ಹೆಂಡತಿಯ ನಡುವೆ ಮನಸ್ತಾಪ, ಈ ಸೀಕ್ರೆಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮ್ಮಿಬ್ಬರ ನಡುವೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿವೆ. ಸಣ್ಣ ಸಣ್ಣ ವಿಚಾರಗಳಿಗೂ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಒಬ್ಬರಿಗೂ ನಂಬಿಕೆ ಬರ್ತಾ ಇಲ್ಲ. ಅಪಮಾನಗಳು ಜಾಸ್ತಿ ಆಗ್ತಾ ಇದೆ. ಪರಸ್ಪರ ದೂರ ಆಗ್ತಾ ಇದ್ದೀರಾ. ಈ ಎಲ್ಲ ವಿಚಾರಗಳಿಗೂ ರಾಹು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಜಾಸ್ತಿ ಆಗೋದು, ಈ ಸಂಗಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಮೋಸಗಳಾಗ್ತಾ ಇರೋದು, ಒಪ್ಪಂದಗಳಲ್ಲಿ ನಿಮ್ಮಿಂದನೇ ತಪ್ಪಾಗ್ತಾ ಇರೋದು, ಈ ಎಲ್ಲ ವಿಚಾರಗಳಿಗೂ ರಾಹು ಕಾರಣ ಆಗ್ತಾರೆ. ಅದೇ ರೀತಿ ಈ ಜನಸಂಪರ್ಕಕ್ಕೆ ಇರುವಂತಹ ಎಲ್ಲ ಕ್ಷೇತ್ರಗಳು, ಅದು ರಾಜಕೀಯ ಇರಲಿ ಅಥವಾ ಸರ್ಕಾರಿ ಅಧಿಕಾರಿಗಳಿರಲಿ, ನೀವು ಮಾತನಾಡಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸಿ. ಇಲ್ಲ ಅಂದರೆ ಈ ರಾಹುವಿನ ಇಂಪ್ಯಾಕ್ಟ್ ನೆಗೆಟಿವ್ ಆಗಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಆ ರೀತಿಯ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಅಷ್ಟಮ ಸ್ಥಾನದ ಪ್ರಭಾವ ಆರೋಗ್ಯದ ಮೇಲೆ ತುಂಬ ತೊಂದರೆಗಳನ್ನು ಕೊಡುತ್ತೆ. ಆತಂಕ, ಭಯ, ಓವರ್ ಥಿಂಕಿಂಗ್, ನೆಗೆಟಿವ್ ಆಲೋಚನೆಗಳು ಶನಿ ಪರಮಾತ್ಮನಿಂದನೂ ಬರುತ್ತೆ. ಬಟ್ ನೀವು ಈ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಮಾತಿಗೆ ಸಂಬಂಧಪಟ್ಟಂತೆ, ಧನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬ ಕೇರ್ಫುಲ್ ಆಗಿದ್ದರೆ, ಜವಾಬ್ದಾರಿತೆಯಿಂದ ಇದ್ದರೆ ಇಲ್ಲಿಯ ನೆಗೆಟಿವಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ನಿಮ್ಮ 5ನೇ ಮನೆಗೂ ಕೂಡ ಅವರ ದೃಷ್ಟಿ ಬೀಳುತ್ತೆ. ಮಕ್ಕಳ ವಿಚಾರಗಳಲ್ಲೂ ಕೂಡ ನೀವು ತುಂಬ ಕೇರ್ಫುಲ್ ಆಗಿರಬೇಕು, ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ಅವ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಇನ್ನು 10ನೇ ಮನೆಗೂ ಅವರ ದೃಷ್ಟಿ ಇರುತ್ತೆ. ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡ್ತಾರೆ. ಅಲ್ಲಿ ಶಾರ್ಟ್ಕಟ್ ಹುಡುಕಬೇಡಿ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಟ್ರಾನ್ಸ್ಫರ್ ದೂರದ ಸ್ಥಳಗಳಿಗೆ ಆಗ್ತಾ ಇದೆ, ಅದರಿಂದ ಎಸ್ಕೇಪ್ ಆಗೋಕ್ಕೆ ಹೋಗಬೇಡಿ. ಅಲ್ಲಿ ಶನಿ ಮಹಾತ್ಮರು ನೆಗೆಟಿವ್ ಆಗ್ತಾರೆ. ಪಿತ್ರಾರ್ಜಿತ ಆಸ್ತಿಗೆ ಚರ್ಚೆಗಳು ಜೋರಾಗಿ ನಡೆಯೋದು, ಈ ಚಿಟ್ ಫಂಡು, ಚೀಟಿ, ಈ ಥರದ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭ ಸಿಗೋದು. ಬಟ್ ಶಾರ್ಟ್ಕಟ್ಟನ್ನು ಬಳಸಿ ಏನಾದರೂ ಹಣ ಮಾಡಬೇಕು, ಹೆಸರು ಮಾಡಬೇಕು ಅಂತ ಏನಾದರೂ ನೀವು ಬಯಸ್ತಾ ಇದ್ದರೆ ಈ ಅಷ್ಟಮದ ಪ್ರಭಾವ ನೆಗೆಟಿವ್ ಆಗುತ್ತೆ. ನಿಮ್ಮ ಸಂಬಂಧದಲ್ಲಿ ಅಥವಾ ನಿಮಗೆ ಹತ್ತಿರದ ವಿಚಾರಗಳಲ್ಲಿ ಒಂದಷ್ಟು ದುಃಖದ ಬ್ಯಾಡ್ ನ್ಯೂಸ್ಗಳು ಕೂಡ ಬರಬಹುದು. ಆ ಕಡೆಯೂ ಕೂಡ ನಿಮ್ಮ ಗಮನಗಳಿರಲಿ. ಸೊ ಓವರಾಲ್ ಈ ಜಾತಕದ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮನ್ನು ನೀವು ಬ್ರ್ಯಾಂಡ್ ಮಾಡಿಕೊಳ್ಳಿಕ್ಕೆ, ಹೊಸ ಫ್ರಾಂಚೈಸಿ ತೆಗೆಯಲಿಕ್ಕೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲಿಕ್ಕೆ, ಹೊಸದಾಗಿ ಉದ್ಯೋಗವನ್ನು ನೀವು ಗಿಟ್ಟಿಸ್ಕೊಳ್ಳಲಿಕ್ಕೆ, ನಿಮ್ಮ ಸ್ಕಿಲ್ಲನ್ನು ಬಳಸ್ಕೊಂಡು ಹಣ ಸಂಪಾದನೆ ಮಾಡಲಿಕ್ಕೆ, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ. ಸುಮ್ಮನೆ ಯಾರನ್ನೂ ನಂಬಿ ಹೂಡಿಕೆಗಳನ್ನು ಮಾಡಬೇಡಿ, ಒಪ್ಪಂದಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಂಗಾತಿಯ ನಡುವೆ ಅನುಮಾನಗಳು ಜಾಸ್ತಿ ಬೇಡ. ಡಿಸೆಂಬರ್ ನಂತರ ಎಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಸೊ ಓವರಾಲ್ ನೀವು ಪಾಸಿಟಿವ್ ಆಗಿರೋದ್ರ ಕಡೆ ಗಮನ ಕೊಡಿ. ಒಂಟಿತನವನ್ನು ಬಿಡಿ, ಸ್ವಲ್ಪ ಲವಲವಿಕೆಯನ್ನು ಅಳವಡಿಸ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.